ಗೋವಾ ಇಂದ ಬೆಂಗಳೂರಿಗೆ ಹೋಗ್ತಾ ಇದೆ ಏರೋಪ್ಲೇನ್ ಅಲ್ಲಿ 90 ಮಿನಿಟ್ಸ್ ಆಗೋಯ್ತಪ್ಪ ಅಷ್ಟೇ. ಬಟ್ ಬರ್ಬೇಕಾದ್ರೆ 1.5 hour ಆಗೋಯ್ತು. ಏನ್ಕಿರ್ಬೋದು? ಪೊಲೀಸ್ ಹಿಡಿದ್ಬಿಟ್ಟಿದ್ನಾ? ನಮ್ ಪ್ಯೂರ್ ಏನೋ ಸ್ಟ್ರಾಂಗ್ ಆಗಿದ್ದಾರೆ ಅಷ್ಟೇ ಹೇಳ್ಬೋದು. ಪೈಲಟ್ ಏನೋ ಹೆಂಡತಿ ಜೊತೆ ಪರ್ಸನಲ್ ಪ್ರಾಬ್ಲಮ್. ಲೆಜೆಂಡ್ ಬರ್ರಿ ಒಬ್ರು ಅವ್ರ ಆನ್ಸರ್ ಹೇಳಿ. ಸೊ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ತೆ. ನಾನು ನಿಮ್ ಪ್ರೀತಿಯ ನಂದೀಶ್ ಸ್ಟಾರ್ ಅಂತ ಹೊಸ ಚಾನಲ್ ತೆಗ್ದಿದ್ದೀನಿ. ಹಳೆ ಚಾನಲ್ ಬೇರೆದಕ್ಕೆ ಯೂಸ್ ಮಾಡ್ತಾ ಇದೀವಿ, ಅದಕ್ಕೇನೆ 12.5K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು. ಅಂಡ್ ಈ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ವಿಶೇಷ ಅಂದ್ರೆ, ನಾನು ನಮ್ಮ ಹುಡುಗ ಇಬ್ರು ಸೇರಿ ಒಳ್ಳೆ ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದೀವಿ. ಅದು ನಮ್ಮವ್ರಿಗೆ ತುಂಬಾ ಸಿಂಪಲ್ ಕ್ವಶನ್ ಕೇಳ್ತೀವಿ, ಟ್ರಿಕ್ಕಿ. ನಮ್ಮವ್ರು ಅದು ಆನ್ಸರ್ ಮಾಡಲ್ಲ. ನೀವು ನೋಡಿ ಬೇಕಂದ್ರೆ ಮುಂದೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನಂತೀಯ ಮಗ? ನೋಡಿ ಎಂಜಾಯ್ ಮಾಡ್ತೀರಾ ಅಷ್ಟೇ. ಸೊ ಓಕೆ, ನಮ್ಮ ಫಸ್ಟ್ ಸಿಕ್ಕಿರೋ ಬಕ್ರಾಗಳು ಇವರೇ. ಬಿಬಿ ಇಂದ ಕೇಳ, ನೋಡೋಣ ಏನೇ ಆನ್ಸರ್ ಮಾಡ್ತಾರೆ. ಸಿಂಪಲ್ ಕ್ವಶನ್. ಇಲ್ಲಿಂದ ಏರೋಪ್ಲೇನ್ ಅಲ್ಲಿ ಗೋವಾ ಇಂದ ಬೆಂಗಳೂರಿಗೆ ಹೋಗ್ತಾ ಇದೆ ಅನ್ಕೋ. ಗೋವಿಂದ ಹೋಗಕ್ಕೆ 90 ಮಿನಿಟ್ಸ್ ಆಗೋಯ್ತಪ್ಪ, ಬೇಗ ಹೋದ್ರೆ. ಬಟ್ ಬೆಂಗಳೂರಿಂದ ಗೋವಾಗ್ ಬರಕ್ಕೆ 1.5 hour ಆಯ್ತು. ಯಾಕಷ್ಟೊತ್ತು? ಥಿಂಕ್ ಮಾಡಿ, ಏನಿರ್ಬೋದು? ಕರೆಕ್ಟ್ ಕೇಳು. ಗೋವಾ ಇಂದ ಬೆಂಗಳೂರಿಗೆ ಹೋಗ್ತಾ ಇದೆ ಏರೋಪ್ಲೇನ್ ಅಲ್ಲಿ 90 ಮಿನಿಟ್ಸ್ ಆಗೋಯ್ತಪ್ಪ ಅಷ್ಟೇ. ಬಟ್ ಬರ್ಬೇಕಾದ್ರೆ 1.5 hour ಆಗೋಯ್ತು. ಏನ್ಕಿರ್ಬೋದು? ಬ್ರೇಕ್ ನಿಲ್ಸಿರ್ಬೋದು. ಇಲ್ಲ, ಏರೋಪ್ಲೇನ್ ಸ್ಟಾರ್ಟ್ ಮಾಡಿ ಇಲ್ಲೇ ಬಂದಿದ್ದೆ. ಏನ್ಕಿರ್ಬೋದು? ಥಿಂಕ್ ಮಾಡಿ, ಏನ್ಕಿರ್ಬೋದು? ಅದಕ್ಕೆ ಕರ್ಕೊಂಡ್ ಬಂದಿದ್ದು. ಏನ್ ಯೋಚನೆ ಮಾಡು. ಯಾವ ಕಾಲೇಜ್ ಓದ್ತಿರೋದು ನೀವಲ್ಲ? ಆಯ್ತಾಯ್ತು, ಏನ್ ಯೋಚನೆ ಮಾಡು. ಏನ್ ಥಿಂಕ್ ಮಾಡಿ, ಏನಿರ್ಬೋದಪ್ಪ ಈಗ? ಅದು ಇಲ್ಲ. ಮಳೆ ಬಂದ್ರೆ ಫ್ಲೈಟ್ ನಿಲ್ಸ್ಬಿಡ್ತಾರ? ಪೊಲೀಸ್ ಹಿಡಿದ್ಬಿಟ್ಟಿದ್ನಾ? ಗೊತ್ತಿಲ್ಲ, ಹೇಳೋ. ಇನ್ನೊಂದು ಪೈಲಟ್ ಬಂದಿದ್ ಲೇಟ್ ಆಗಿರ್ಬೋದು. ವಾಟ್ ನಾನ್ಸೆನ್ಸ್ ಇಟ್ ಈಸ್. ಇನ್ನ ಏನಿರ್ಬೋದು? ಗೊತ್ತಿಲ್ಲ. 1.5 hour ಅಂದ್ರೆ 90 ಮಿನಿಟ್ಸ್. ಓಕೆ, ಈಗ ಸೆಕೆಂಡ್ ಬಕ್ರಾ ಟೀಮ್ ಸಿಕ್ಕಿದೆ. ಏನಿಲ್ಲಪ್ಪ, ಸಿಂಪಲ್ ಕ್ವಶನ್, ಮ್ಯಾಕ್ಸ್ ಇಲ್ಲ, ಏನಿಲ್ಲ. ನೀನ್ ಬೆಂಗಳೂರಿಂದ ಗೋವಾಗ್ ಹೋಗ್ತಾ ಇದೀಯಾ, ಬರೀ 90 ಮಿನಿಟ್ಸ್ ಅಲ್ಲೇ ಹೋಗಿ ಬಂದ್ಬಿಡ್ತೀಯ. ಬಟ್ ಬೆಂಗಳೂರಿಂದ ಗೋವಾಗ್ ಬರ್ತೀಯ ವಾಪಸ್ಸು 1.5 hour ಆಗುತ್ತೆ. ಯಾಕಷ್ಟೊತ್ತು? ಒಂದೇ ಸಲ ಕಣ ಕೇಳೋದು. ಇಂತ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದೀನಿ ನಾನು. ಥಿಂಕ್ ಮಾಡಿ, ಏನಿರ್ಬೋದು? ಬೆಂಗಳೂರಿಂದ ಗೋವಾ 90 ಮಿನಿಟ್ಸ್ ಅಷ್ಟೇ. ಬೆಂಗಳೂರಿಂದ ಕೇಳಿಸ್ಕೋ, ತಿರ್ಗಾ ಗೋವಾ ಇಂದ ಬೆಂಗಳೂರು 1.5 hour. ಏನ್ ಅಷ್ಟೊತ್ತಿರ್ಬೋದು? ಏರೋಪ್ಲೇನ್ ಅಲ್ಲಿ ಅಲ್ಲಿ ಟೇಕ್ ಆಫ್ ಆಗಿದ್ದಿಲ್ಲ, ಅಲ್ಲಿ ಡೈರೆಕ್ಟ್ ಲ್ಯಾಂಡ್. ಏನ್ ಕಷ್ಟ? ಪೈಲಟ್ ಏನೋ ಹೆಂಡತಿ ಜೊತೆ ಪರ್ಸನಲ್ ಪ್ರಾಬ್ಲಮ್. ಅದಕ್ಕೆ ಏನೋ ಲೇಟ್ ಆಗಿ ಲ್ಯಾಂಡ್ ಮಾಡಿರ್ತಾನೆ ಅಷ್ಟೇ. ಏನಿರ್ಬೋದು? ಥಿಂಕ್ ಮಾಡು. ಮಾತು ಬೆಳ್ಳಿ, ಮೌನ ಬಂಗಾರ. ನಾನು ಬಂಗಾರ ಬೆಲೆ ಕೊಡೋದು. ಆಕ್ಸಿಡೆಂಟ್ ಆಗಿತ್ತು. ಫ್ಲೈಟ್ ಆಕ್ಸಿಡೆಂಟ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. ಫ್ಲೈಟ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗಿರುತ್ತೆ. ಅದೇ ಸ್ಪೀಡ್ ಅಲ್ಲೇ ಬಂದಿರ್ತಾರೆ. ಏನ್ಕಿರ್ಬೋದು? ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು. ಏರೋಪ್ಲೇನ್ ತಿರ್ಗಾ ಬಂದವ್ರೆ ಚಾನ್ಸೇ ಇಲ್ಲ. ಏನ್ಕಿರ್ಬೋದು? ಅದೇ ಲಾಸ್ಟ್ ಒಂದು. ಏನ್ಗಿರ್ಬೋದು? ಲಾಸ್ಟ್ ಒಂದು ಅವನಿಷ್ಟ. ನೀನ್ ಯಾರ ನಮ್ಗೆ ಊಬ್ಕೊಂಡ್ಬಿಡ್ತೀವಿ ನಿನ್ನ. ಇದಲ್ಲ, ನಮ್ ಲೆಜೆಂಡ್ ಇದಾರೆ ಅವ್ರು ಹೇಳ್ತಾರೆ. ಲೆಜೆಂಡ್ ಬರ್ರಿ ಒಬ್ರು ಅವ್ರ ಆನ್ಸರ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. 1 hour ಎಷ್ಟು ಮಿನಿಟ್ಸ್? 1 hour ಎಷ್ಟು ಮಿನಿಟ್ಸ್? 1.5 hour 90 ಮಿನಿಟ್ಸ್ ಇರ್ತಾನೆ. ಓಕೆ, ನಮ್ಮ ರೈತ ಈಗ ಪ್ಯೂರ್ ಹತ್ರ ಹೋಗೋಣ. ಬನ್ನಿ. ಸಿಂಪಲ್ ಕ್ವಶನ್. ನೀನ್ ಇಲ್ಲಿಂದ ಗೋವಾಗ್ ಹೋಗ್ತಾ ಇದೀಯ ಅನ್ಕೋ, ಬೆಂಗಳೂರು ಏರೋಪ್ಲೇನ್ ಇಂದ 90 ಮಿನಿಟ್ಸ್ ಆಯ್ತು. ತಿರ್ಗಾ ಗೋವಾ ಇಂದ ಬೆಂಗಳೂರಿಗೆ ಬರ್ತಾ ಇದೀಯಾ, 1.5 hour ಆಯ್ತು. ಏನ್ಕಿರ್ಬೋದು ಅಷ್ಟೊತ್ತು? ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಪಿ ಸ್ಟೂಡೆಂಟ್ಸ್ ಗೊತ್ತಾಗಿದ್ದು, ನಮ್ಮವ್ರಿಗೆ ಗೊತ್ತಾಗಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಓಕೆ, ನಮ್ದು ಲಾಸ್ಟ್ ಬಕ್ರ ಅದೇ ಕ್ವಶನ್ ಕೇಳ್ತೀವಿ, ನೋಡೋಣ ಅದೇನ್ ಹೇಳ್ತಾರೆ. ಸಿಂಪಲ್ ಕ್ವಶನ್, ಏನ್ ತಲೆ ಇಲ್ಲ.
ಇಲ್ಲಿ ಬೆಂಗಳೂರಿಂದ ಗೋವಾಗೆ ಏರೋಪ್ಲೇನ್ ಅಲ್ಲಿ ಹೋಯ್ತಾ ಇದೆಯಾ ಬಟ್ ಅಂತ 90 ಮಿನಿಟ್ಸ್ಗೆ ಹೋಗ್ಬಿಟ್ಟೆ ಅನ್ಕೋ ಬಟ್ ಗೋವಾಯಿಂದ ಬೆಂಗಳೂರು ಬರೋಕೆ ಅಪ್ಪ 1.5 hour ಯಾಕಷ್ಟು ಹೊತ್ತು ಲಾಂಗ್ ಇರ್ಬೋದು 90 ಮಿನಿಟ್ಸ್ 1.5 hour ಎರಡು ಓಕೆನಾ ಇಲ್ಲ ಸಿಂಪಲ್ ಕ್ವಶನ್ ಅಷ್ಟೇ ನೀವು IT ಅವರಲ್ವಾ ಇಂಜಿನಿಯರಿಂಗ್ ಸೂಪರ್ ಏನಿಲ್ಲ ಬ್ರೋ ಇಲ್ಲಿ ನೀವು ಬೆಂಗಳೂರಿಂದ 90 ಮಿನಿಟ್ಸ್ಗೆ ಬೇಗ ಹೋಗಿ ತಲುಪಿಟ್ರಿ ಗೋವಾಯಿಂದ ಬೆಂಗಳೂರು ಬರೋಕೆ 1.5 hour ಆಗೋಯ್ತು ಅಷ್ಟು ಡಿಲೇ ಏನ್ ಒಂದೇ ಇಲ್ಲ ಏರೋಪ್ಲೇನ್ ಅಲ್ಲೇ ಬರುತ್ತೆ ಬಟ್ ಏನ್ ಅಷ್ಟು ಡಿಲೇ ಆಗಿರುತ್ತೆ ಟೇಕ್ ಆಫ್ ಲೇಟ್ ಆಗೈತೆ ಇಲ್ಲ ಅದು ಇಲ್ಲ ಇನ್ನ ಹತ್ರನೇ ಇದ್ದೀರಾ ಏನಿರ್ಬೋದು ತುಂಬಾ ಕ್ಲೋಸ್ ಆಗಿ ಇದ್ದೀರಾ ಆನ್ಸರ್ 1.5 hour 1.5 hour ಗೆ ಬಂದ್ಬಿಟ್ಟ ಬಟ್ ಹೋಗ್ಬೇಕಾದ್ರೆ 90 ಮಿನಿಟ್ಸ್ಗೆ ಹೋಗ್ಬಿಟ್ಟ ಎರಡು ಒಂದೇ ಕಣ ಸೊ ಗಾಯ್ಸ್ ಫೈನಲಿ ನಮ್ ಪ್ರ್ಯಾಂಕ್ ವಿಡಿಯೋ ಕಂಪ್ಲೀಟ್ ಆಯ್ತು ನೋಡಿ ನೀವ್ ಎಷ್ಟು ಎಂಜಾಯ್ ಮಾಡಿದಿರ ಅಂತ ನನಗೆ ಗೊತ್ತು ಮತ್ತೆ ಲಾಸ್ಟ್ ಅಲ್ಲಿ ಯಾರು ಫೈನಲ್ ಆಗಿ ಬಕ್ರಾ ಆಗಿದಾರೋ ಅವ್ರನ್ನ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ಲೇಬೇಕು ನೀವು ಹಂಗೆ ಇದೇ ತರ ಸಪೋರ್ಟ್ ಮಾಡಿ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ಮೇಲೆ ಇದೇ ತರ ಎಂಟರ್ಟೈನ್ಮೆಂಟ್ ವೀಕ್ಲಿ 1 ಹಾಕಕ್ ಟ್ರೈ ಮಾಡ್ತೀವಿ ಸೊ ಲೆಟ್ಸ್ ಗೋ ಜೈ ಶ್ರೀರಾಮ್ ಕನ್ನಡ ರೋಮಾಂಚನವೇ ಕನ್ನಡ